ಏನ್ ಬೇಕು? ಅಖಿಲ ಶಿವರಾಮ್ ಇದ್ದಾರಾ? ಒಳಗಿದ್ದಾರೆ. ಏನ್ ವಿಷಯ? ನಮ್ಮ ಸಾಹೇಬ್ರವ್ರನ್ನ ನೋಡ್ಬೇಕಂತೆ. ಸ್ವಲ್ಪ ಇರಿ, ಕೇಳ್ಕೊಂಡು ಬಂದ್ಬಿಡ್ತೀನಿ. ಏನ್ ಕೇಳೋದು? ಅನುಮತಿ ಇಲ್ಲದೆ ಮೇಡಮ್ನ ನೋಡೋದು ಕಷ್ಟ ಸರ್. ಒಂದು ನಿಮಿಷ ಇರಿ. ಮೇಡಮ್, ನಿಮ್ಮನ್ನು ನೋಡೋಕೆ ಪೊಲೀಸರು ಬಂದಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು? ಕ್ಷಮಿಸಿ ಸರ್, ಮೇಡಮ್ ಇವತ್ತು ಯಾರನ್ನೂ ನೋಡಲ್ವಂತೆ. ಸರ್, ಅವ್ರಿಗೆ ನೋಡೋಕ್ಕಾಗಲ್ವಂತೆ. ತಂದು ಯಾರೇ ನೀನು? ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೇನ? ನೀನ್ ನೋಡ್ಬೇಕು ಅಂದ್ರೆ ಗಳಿಗೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ ಬರ್ಬೇಕಾ? ನೀನ್ ಅಷ್ಟು ದೊಡ್ಡ ಮಹಾರಾಣಿ ಆದ್ರೆ ಅದಲ್ಲಿ ಹೊರಗೆ ನಿಂತಿದ್ದಾಳಲ್ಲ ಅವಳ ಹತ್ರ ಇಟ್ಕೋ. ಈ ಭರತ್ ಹತ್ರ ನಿನ್ನ ಆಟನ ಇಟ್ಕೊಂಡ್ರೆ ಕಾಲಲ್ಲಿ ತುಳಿದು ಹೂತಾಕ್ಬಿಡ್ತೇನೆ. ನೀನ್ ಕರಿತೀನಿ, ಯಾವ ಗಳಿಗೆಯಲ್ಲಾದ್ರೂ ಬರಬೇಕು, ಅರ್ಧ ರಾತ್ರಿಯಲ್ಲಾದ್ರೂ. ಇಲ್ಲ ಅಂದ್ರೆ ಒಡೆದೋಗುತ್ತೆ. ಮನಸ್ಸು ಮಾತ್ರ ಅಲ್ಲ, ಎಲ್ಲ. ಗೊತ್ತಾಯ್ತಾನೆ? ನೀನು ಮೈಂಡ್ ಬಂದ್ಬಿಡ್ತೀಯ. ನೀನ್ ಬಂದೇ ಬರ್ತೀಯ. ಸುನಂದ, ನೀನು ರಾಮಯ್ಯನ ಮಗಳಲ್ವಾ? ಹೌದು. ಹಾಗಾದ್ರೆ ಈ ವಿನೋದ್ ಮತ್ತೆ ಅವನ ಸಂಗಡಿಗರು ಅಖಿಲ ಶಿವರಾಮ್ ನೋಡೋದಕ್ಕೆ ಯಾಕೆ ಹೋದ್ರು? ಭೇಟಿ ಮಾಡೋಕೆ. ಆಮೇಲೆ ಮೇಡಮ್ ಮೊದಲು ಒಪ್ಪಿದ್ರು, ಆದ್ರೆ ಶೂಟಿಂಗ್ ಮಾಡಕ್ ಬಿಡ್ಲಿಲ್ಲ. ಯಾಕೆ? ಮೇಡಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅದ್ಯಾಕೆ ಹಾಗೆ? ಗೊತ್ತಿಲ್ಲ. ವಿನೋದ್ ಗ್ರೂಪ್ ಅಲ್ಲಿ ಸುಂದರ ಸ್ವಾಮಿ ಅಂತ ಒಬ್ಬ ಕ್ಯಾಮ್ರಾಮನ್ ಇದ್ನಾ? ಇದ್ರು. ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೆ. ಅವ್ರಿಗೆ ಅಖಿಲ ಮೇಡಮ್ ಜೊತೆಲಿ ಏನಾದರೂ ಸಂಬಂಧ ಇತ್ತಾ? ಇಲ್ಲ, ಅವ್ರು ಬಂದಿದ್ದು ನೀಲಿ ಬೆಟ್ಟದ ರಹಸ್ಯ ತಿಳ್ಕೊಳ್ಳೋದಕ್ಕೆ. ಏನದು ರಹಸ್ಯ? ಪ್ರತಿ ಚಿತ್ರ ಪೌರ್ಣಮಿ ದಿನ ನೀಲಿ ಬೆಟ್ಟದಲ್ಲಿ ಪ್ರತ್ಯಕ್ಷ ಆಗೋ ದಿವ್ಯ ತೇಜಸ್ಸಿನ ಬಗ್ಗೆ. ಆಮೇಲೆ ಮೇಡಮ್ ಅವ್ರಿಗೆ ಕಾಡ್ಗೆ ಹೋಗೋದು ಬೇಡ ಅಂತಿದ್ರು. ಯಾಕೆ? ತುಂಬಾ ಅಪಾಯ ಅಂತ. ನೀಲಿ ಬೆಟ್ಟದ ರಹಸ್ಯ ಹುಡ್ಕೊಂಡು ಹೋದವರು ವಾಪಸ್ ಬರಲ್ಲ ಅಂತಾರೆ. ಅಲ್ಲಿಗೆ ಹೋದ್ರು ವಾಪಸ್ ಬರಲ್ಲ ಅಂತ ನಿಮ್ಮ ಮೇಡಮ್ ಹೇಗೆ ಗೊತ್ತು? ನೀಲಿ ಬೆಟ್ಟದ ಒಂದೊಂದು ಮೂಲೆ ಅಷ್ಟೇ ಅಲ್ಲ, ಅಲ್ಲಿನ ಗಿಡ ಬೇರುಗಳು ಸಹ ಮೇಡಮ್ ಚೆನ್ನಾಗಿ ಗೊತ್ತು. ವಿನೋದ್ ಮತ್ತು ಅವನ ಸಂಗಡಿಗರು ಕಾಡು ಒಳಗೆ ಹೋಗೋದು ನಿಮ್ಮ ಮೇಡಮ್ಗೆ ಇಷ್ಟ ಇರಲಿಲ್ಲ ಅಲ್ಲ? ನಿಮ್ಮ ಅಖಿಲ ಮೇಡಮ್ಗೆ ಮದುವೆ ಆಗಿದೆಯಾ? ನನಗೆ ತಿಳಿದಾಗೆ ಇಲ್ಲ. ಓದ್ತಿರುವಾಗ ಯಾರನ್ನಾದ್ರೂ ಪ್ರೀತಿಸಿ ಮೋಸ ಹೋಗಿ ಗಂಡಸರ ಬಗ್ಗೆ ದೇಶ ಆ ಥರದ್ದೇನಾದರೂ? ಏನೋ ಗೊತ್ತಿಲ್ಲ. ಹೇಗೆ ಮೇಂಟೈನ್ ಮಾಡ್ತಾರೆ ಅವ್ರ ಸೌಂದರ್ಯನ? ಶಿ ಈಸ್ ರಿಯಲಿ ಬ್ಯೂಟಿಫುಲ್. ನಿಮ್ಮ ಅಖಿಲ ಶಿವರಾಮ್ ಒಂದು ಅದ್ಭುತವಾದ ಹೆಂಗಸು. ಹೌದು,
ಅದ್ಭುತನೇ, ಯಾರು ತಿಳ್ಕೊಳಕ್ ಆಗದೆ ಇರೋವಂಥದ್ದು. ನಮ್ಮ ಮೇಡಮ್ ಈಗಲೂ ಹಳೆ ಕಾಲದವ್ರಾಗೆ. ನನ್ಗೊಂದ್ಸಲ ಹೇಳಿದ್ರು, 100 ವರ್ಷಗಳ ಹಿಂದೆ ಅದೇನೋ ಮಮ್ಮಿ ಅಂತ ಇರುತ್ತಂತಲ್ಲ, ಅದ್ರ ಜೊತೆ ಒಂದ್ಸರಿನಾದ್ರೂ ಮಲಗ್ ಬರ್ಬೇಕು ಅಂತ. ನಿಮ್ಮ ಮೇಡಮ್ ಹುಚ್ಚ? ಆ? ಅಲ್ಲ, ಈ ಥರ ಕೇಸ್ಗಳಿಗೆಲ್ಲ ನಾವು ಹಾಗೆ ಕರೆಯೋದು. ಇಲ್ಲಿ ನೋಡಿ, ಆ? ಇಲ್ಲೇ ನಿಲ್ಸಿ. ಯಾಕೆ? ನಿಮ್ ಜೊತೆ ಬರೋದ್ ನೋಡಿದ್ರೆ ಅಷ್ಟೇ. ಬರ್ತೀನಿ. ಆಯ್ತು. ಸುನಂದ, ಹ್ಮ್ ನಿಮ್ಮ ಮೇಡಮ್ನ ನಾನು ಕೇಳಿದೆ ಅಂತ ಹೇಳಿ. ಬಾಯ್. ಆದ್ರೆ ಸೌಂದರ್ಯ ಹಾಗೆ ಇರ್ಬೇಕಂದ್ರೆ ಪೂರ್ಣ ವ್ಯವಸ್ಥೆಯಲ್ಲಿರೋ ಹಸು ಕೂಸಿನ ಆ ಹೊಸ ರಕ್ತ ತಾಯಿಯಿಂದ ಪಂಚಕೋಶಗಳ ಸಾಕ್ಷಿಯಾಗಿ ಪಂಚಾಕ್ಷರ ಮಂತ್ರಗಳನ್ನು ಹೇಳಿ ದೇಹದಲ್ಲಿ ಆಹ್ವಾನಿಸಿದ್ರೆ ಮನುಷ್ಯ ರಾಶಿಯನ್ನು ಅದ್ಭುತಪಡಿಸಿಕೊಂಡು ಕಾಲದವರೆಗೂ ನಿಲ್ಲುವಂತ ಸೌಂದರ್ಯ ಕಾರಣವಾಗ್ತದೆ. ಅದು ಮಾತ್ರ ಅಲ್ಲ, ಯುಗಾಂತರಗಳು ಸಾವೇ ಇಲ್ಲದೆ ಬಾಳ್ಬಹುದು. ಮೇಡಮ್, ಔಷಧಿಗಳ ಬಗ್ಗೆ ಓಲೆ ಕಟ್ ನೋಡ್ತಿರುವಾಗ ಈ ಓಲೆದಲ್ಲಿ ಸಿಕ್ತು. ಸುಮ್ಮನೆ ಓದ್ ನೋಡಿದೆ. ಸತ್ಯವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಏನದು? ನಂಬಕ್ಕಾಗದೇ ಇರುವಂಥ ಸತ್ಯ. ಮನುಷ್ಯ ಜನ್ಮ ಆಶ್ಚರ್ಯ ಪಡುವಂಥ ವಿಷಯ. ಪೂರ್ಣದಲ್ಲಿರೋ ಹಸುಗೂಸಿನ ಬಲಿರಕ್ತ ತಾಯಿ ಜೊತೆಯಲ್ಲಿ ಮೈ ಸೇರಿಸಿದ್ರೆ ಆ ಸೌಂದರ್ಯ 1000 ವರ್ಷಗಳು ಹಾಗೇ ನಿಲ್ಲುತ್ತಂತೆ. ಯುಗಗಳ ತನಕ ಸಾವೇ ಇರಲ್ವಂತೆ. ಎಲ್ಲಿ ಅದು? ಇದಕ್ಕಾಗಿ ಇಷ್ಟು ಕಾಲ ನಾನು ಕಾಯ್ತಾ ಇದ್ದಿದ್ದು.
ನನ್ನ ನೆನಪಿನಿಂದಲೇ ಮರೀತಿದ್ದೀನಿ.